ಎಲ್ಲರಿಗೂ ನಮಸ್ಕಾರ. ಈ ಯೋಜನೆಯಲ್ಲಿ ಸೇರುವ ರೈತರಿಗೆ ಜೂನ್ ತಿಂಗಳಿಂದ 2,000 ರೂಪಾಯಿ ಸಿಗಲಿದೆ ಅಂತ ಹೇಳ್ಬೋದು. ಮೇ 31 ಅಂತಿಮ ದಿನವಾಗಿದೆ ಅಂತ ಹೇಳ್ಬೋದು. ನೋಡ್ರಪ್ಪ, ಯಾಕಂದರೆ PM ಕಿಸಾನ್ ಯೋಜನೆಯಲ್ಲಿ ಈಗ ಸಾಕಷ್ಟು ರೈತರು ಈಗ 19 ಕಂತಿನ ಹಣ ಕೂಡ ಪಡೆದುಕೊಂಡಿದ್ದಾರೆ ಅಂತ ಹೇಳ್ಬೋದು. ಈಗ 20ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ರೈತರು ಕಾದು ಕುಂತಾರೆ ಅಂತ ಹೇಳ್ಬೋದು. ಅಂಥವರಿಗೆ ಒಂದು ಬಿಗ್ ಅಪ್ಡೇಟ್ ಕೂಡ ಬಂದಿದೆ ಅಂತ ಹೇಳ್ಬೋದು. 20 ಕಂತಿನ ನಿಮ್ಮ ಬ್ಯಾಂಕ್ ಖಾತೆಗೆ ಈಸಿಯಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಜಮೆ ಆಗಬೇಕಂದ್ರೆ ನೀವು ಈ ಕೆಲಸ ಮಾಡಬೇಕಾಗುತ್ತೆ ಅಂತ ಹೇಳ್ಬೋದು. ಯಾವ ಕೆಲಸ ಮಾಡಿದ್ರೆ ನಿಮಗೆ 20 ಕಂತಿನ ಹಣ ಜಮೆ ಆಗುತ್ತೆ ಅಂದರೆ PM ಕಿಸಾನ್ ಯೋಜನೆಯ 20ನೇ ಕಂತಿನ ಹಣ ನಿಮ್ಮ ಬ್ಯಾಂಕ್ ಖಾತೆಗೆ ಈಸಿಯಾಗಿ ಜಮೆ ಆಗುತ್ತೆ ಅಂತ ಈ ವಿಡಿಯೋ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲು ಈ ವಿಡಿಯೋಗೊಂದು ಲೈಕ್ ಮಾಡಿ, ಆದಷ್ಟು ರೈತರಾಗಿದ್ದರೆ ಈ ವಿಡಿಯೋಗೊಂದು ಶೇರ್ ಮಾಡಿ. ವಿಡಿಯೋನ ಶುರು ಮಾಡೋಣ ಬನ್ನಿ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಲ್ಲಿ 20ನೇ ಕಂತಿನ ಹಣವನ್ನು ಪಡೆಯಲು ರೈತರು ಮೇ 31 ಒಳಗಾಗಿ KYC ಭೂಮಿ ದಾಖಲೆ ದೃಢೀಕರಣ ಹಾಗೂ ಬ್ಯಾಂಕ್ ಲಿಂಕ್ ಅಗತ್ಯ ದಾಖಲೆಯೊಂದಿಗೆ ಲಿಂಕ್ ಮಾಡಬೇಕಾಗುತ್ತೆ ಅಂತ ಹೇಳ್ಬೋದು. KYC ಆಧಾರ್ ಲಿಂಕ್ ಮೇ 31 ಒಳಗಾಗಿ ಮುಗಿಸಬೇಕಾಗುತ್ತೆ ಅಂತ ಹೇಳ್ಬೋದು. ರೈತರು ಹೊಸದಾಗಿ ಹೆಸರು ನೋಂದಣಿ ಮಾಡಿಕೊಳ್ಳಬಹುದಾಗಿದೆ ಅಂತ ಹೇಳ್ಬೋದು. ಹೊಸದಾಗಿ ನೀವು ಅರ್ಜಿ ಕೂಡ ಹಾಕ್ಬೋದಾಗಿದೆ ಅಂತ ಹೇಳ್ಬೋದು. PM ಕಿಸಾನ್ ಯೋಜನೆಯಲ್ಲಿ ಅಂದರೆ 20ನೇ ಹಂತದ ಹಣವನ್ನು ಜೂನ್ ತಿಂಗಳಲ್ಲಿ ಬರುವ ಸಾಧ್ಯತೆ ಇದೆ ಅಂತ ಹೇಳ್ಬೋದು. ಹಾಗಾಗಿ ಈ ಮೊದಲು ಕೆಲವು ಪ್ರಮುಖ ಪ್ರಕ್ರಿಯೆಯನ್ನು ರೈತರು ಪೂರ್ಣಗೊಳಿಸಬೇಕಾಗುತ್ತೆ ಅಂತ ಹೇಳ್ಬೋದು. ರೈತರಿಗೆ ಒಂದು ಬಿಗ್ ಅಪ್ಡೇಟ್ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸರ್ಕಾರ ಈ ಬಗ್ಗೆ ಸ್ಪಷ್ಟವಾಗಿ ಸೂಚನೆ ಕೂಡ ನೀಡಿದೆ ಅಂತ ಹೇಳ್ಬೋದು. ಮೇ 31 ಒಳಗೆ ಎಲ್ಲ ಪ್ರಕ್ರಿಯೆಯನ್ನು ಮುಕ್ತಾಯಗೊಳ್ಳಬೇಕು, ಇಲ್ಲವಾದರೆ ಈ ಬಾರಿ 2,000 ರೂಪಾಯಿ ರೈತರಿಗೆ ಲಭಿಸುವುದಿಲ್ಲ ಅಂತ ಹೇಳಿದ್ದಾರೆ. ಅಂದರೆ KYC ಕಡ್ಡಾಯವಾಗಿ ಮಾಡಬೇಕಾಗುತ್ತೆ ಅಂತ ಹೇಳ್ಬೋದು. ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಬೇಕಾಗುತ್ತೆ ಅಂತ ಹೇಳ್ಬೋದು. ಇನ್ನಿತರದ ಪಹಣಿಯಲ್ಲಿ ಏನು ತಿದ್ದುಪಡಿ ಇದ್ದರೂ ಈಗ ಈಸಿಯಾಗಿ ಮಾಡಿಕೊಳ್ಳಿ, ಯಾಕಂದರೆ ನಿಮಗೆ 2,000 ರೂಪಾಯಿ ಬರಬೇಕಂದ್ರೆ ಮೊದಲು ಈ ಕೆಲಸ ಮಾಡಬೇಕಾಗುತ್ತೆ ಅಂತ ಹೇಳ್ಬೋದು. ಆದರೆ ಜೂನ್ ತಿಂಗಳಲ್ಲಿ 2,000 ರೂಪಾಯಿ ಹಣ ಜಮೆ ಆಗುವ ಸಾಧ್ಯತೆ ಇದೆ ಅಂತ ಹೇಳ್ಬೋದು. ರೈತರ ಬ್ಯಾಂಕ್ ಖಾತೆಗೆ ಈಸಿಯಾಗಿ ಹಣ ಜಮೆ ಆಗಬೇಕಂದ್ರೆ ಮೊದಲು ಈ ಎಲ್ಲ ಕೆಲಸ ನೀವು ಮಾಡಬೇಕಾಗುತ್ತೆ ಅಂತ ಹೇಳ್ಬೋದು. ನೋಡಿ, ಅಂದರೆ ಈ ಬಾರಿ ರೈತರು ಹಣ ನೇರವಾಗಿ ಖಾತೆಗೆ ಜಮೆ ಆಗಬೇಕಂದ್ರೆ KYC ಆಧಾರ್ ಲಿಂಕ್ ಮತ್ತು ಭೂಮಿಯ ದೃಢೀಕರಣ ಪತ್ರ ಅಗತ್ಯವಾಗಿದೆ ಅಂತ ಹೇಳ್ಬೋದು. ಈ ಎಲ್ಲ ಸೇವೆಗಳನ್ನು ನಿಮ್ಮ ಮೊಬೈಲ್ ಅಥವಾ ಪಬ್ಲಿಕ್ ಸರ್ವಿಸ್ ಸೆಂಟ್ರಲ್ಲಿ ಹೋಗಿ ನೀವು ಈಸಿಯಾಗಿ ಮಾಡಿಕೊಳ್ಬೇಕಾಗುತ್ತೆ ಅಂತ ಹೇಳ್ಬೋದು. ಯಾಕಂದರೆ ಈಸಿಯಾಗಿ ಅಂದರೆ ನಿಮ್ಮ ಬ್ಯಾಂಕ್ ಪಾಸ್ಬುಕ್ಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿದರೆ ಮಾತ್ರ ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಜಮೆ ಆಗುತ್ತೆ ಅಂತ ಹೇಳ್ಬೋದು. ಅಂದರೆ PM ಕಿಸಾನ್ ಯೋಜನೆ 2,000 ರೂಪಾಯಿ ನಿಮ್ಮ ಬ್ಯಾಂಕ್ ಖಾತೆಗೆ ಈಸಿಯಾಗಿ ಜಮೆ ಆಗುತ್ತೆ ಮತ್ತು ಆಧಾರ್ ಕಾರ್ಡ್ ಲಿಂಕ್ ಕೂಡ ಮಾಡಬೇಕಾಗುತ್ತೆ ಅಂತ ಹೇಳ್ಬೋದು ನಿಮ್ಮ ಬ್ಯಾಂಕ್ ಪಾಸ್ಬುಕ್ಕಿಗೆ. ನೋಡಿ ಸ್ನೇಹಿತರೆ, PM ಕಿಸಾನ್ ಯೋಜನೆಯಲ್ಲಿ ಅಂದರೆ ಬೆನಿಫಿಷರಿ ಲಿಸ್ಟ್ ಕೂಡ ಚೆಕ್ ಮಾಡಬೇಕಾಗುತ್ತೆ ಅಂತ ಹೇಳ್ಬೋದು. ಅಂದರೆ PM ಕಿಸಾನ್ ವೆಬ್ಸೈಟ್ಲಿ ಭೇಟಿ ನೀಡಿ ಅಂದರೆ ಹೊಸದಾಗಿ ಅಂದರೆ PM ಕಿಸಾನ್ ಯೋಜನೆಯಲ್ಲಿ ಹೊಸದಾಗಿ ಲಿಸ್ಟ್ ಕೂಡ ಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ರೈತರ ಪಟ್ಟಿ ಕೂಡ ಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ರೈತರ ಫಲಾನುಭವಿಗಳ ಪಟ್ಟಿ ಕೂಡ ಬರುತ್ತೆ. ಆ ಪಟ್ಟಿಯಲ್ಲಿ ನಿಮ್ಮ ಹೆಸರಿದ್ದರೆ ಖಂಡಿತ ನಿಮಗೆ PM ಕಿಸಾನ್ ಯೋಜನೆಯ 20ನೇ ಕಂತಿನ ಹಣ ಈಸಿಯಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಜಮೆ ಆಗುತ್ತೆ ಅಂತ ಹೇಳ್ಬೋದು. ಯಾವ ರೀತಿ ಚೆಕ್ ಮಾಡೋದು ಅಂದರೆ PM ಕಿಸಾನ್ ವೆಬ್ಸೈಟಲ್ಲಿ ನಿಮಗೆ ಚೆಕ್ ಮಾಡೋಕ್ಕೆ ಸಿಗುತ್ತೆ ಅಂತ ಹೇಳ್ಬೋದು. ನೋಡಿ, PM ಕಿಸಾನ್ ಯೋಜನೆಯಲ್ಲಿ 20ನೇ ಕಂತಿನ ಹಣ ಯಾವುದೇ ವಿಳಂಬವಿಲ್ಲದೆ ಹಣ ನಿಮ್ಮ ಬ್ಯಾಂಕ್ ಖಾತೆಗೆ ಲಭಿಸಲು ಮೇ 31 ಒಳಗೆ ಎಲ್ಲ ದಾಖಲೆಯನ್ನು ತಪಾಸಣೆ ಮತ್ತು ಮಾಡಿಸಿ ದೃಢೀಕರಣ ಪತ್ರ ದೃಢೀಕರಿಸಬೇಕು ಮತ್ತು ನಿಮ್ಮ ಗ್ರಾಮದ ಪಂಚಾಯಿತಿಯ SU ಕೇಂದ್ರಕ್ಕೆ ಹೋಗಿ ಅಧಿಕೃತ ವೆಬ್ಸೈಟ್ಗೆ ಹೋಗಿ ನೀವು ಭೇಟಿ ಮಾಡಿ ಚೆಕ್ ಮಾಡಿಕೊಳ್ಳಿ ಒಂದು ಸಲ ನಿಮ್ಮ ಹೆಸರು ಇದೆಯಲ್ಲ ಅಂತ. ಮತ್ತು ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಲಿಂಕ್ ಕೂಡ ಮಾಡಿಕೊಳ್ಳಿ ಮತ್ತು ನಿಮ್ಮ ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಕೂಡ ಮಾಡಿಕೊಳ್ಳಿ. ನಿಮ್ಮ ಬ್ಯಾಂಕ್ ಖಾತೆ ಕೂಡ ಆಧಾರ್ ಕಾರ್ಡ್ ಲಿಂಕ್ ಮಾಡಿಕೊಳ್ಳಿ ಮತ್ತು ಆಧಾರ್ ಸೀಡಿಂಗ್ ಕೂಡ ಮಾಡಿ. ಹಳೆ ಆಧಾರ್ ಕಾರ್ಡ್ ಇದ್ದರೆ ಹೊಸದಾಗಿ ಅಪ್ಡೇಟ್ ಕೂಡ ಮಾಡಿಸಿಕೊಳ್ಳಿ. ಎಲ್ಲ ನೀವು ಮಾಡಿದರೆ ಮಾತ್ರ ನಮಗೆ PM ಕಿಸಾನ್ ಯೋಜನೆ ಅಂದರೆ ಜೂನ್ ತಿಂಗಳ 2,000 ರೂಪಾಯಿ ನಿಮ್ಮ ಬ್ಯಾಂಕ್ ಖಾತೆಗೆ ಈಸಿಯಾಗಿ ಜಮೆ ಆಗುತ್ತೆ ಅಂತ ಹೇಳ್ಬೋದು. ಆದಷ್ಟು ರೈತರಿಗೆ ವಿಡಿಯೋ ಶೇರ್ ಮಾಡಿ. ನಮ್ಮ ವಿಡಿಯೋನ ಫಸ್ಟ್ ಟೈಮ್ ನೋಡ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದ ಬೆಲ್ ಐಕಾನ್ ಸಹ ಒತ್ತಿ. ನಾವು ಥರ ಬೇಗ ಪಡೆದುಕೊಳ್ಳಬಹುದು.